ಮಹಾಸ್ವಾಮಿಗಳವರು, ಎಲ್ಲ ಶ್ರೀಗಳವರಿಗೆ ಶರಣುಗಳು. ಮಹಾಸಭೆಯ ಕಾರ್ಯಾಧ್ಯಕ್ಷರು, ರಾಷ್ಟ್ರೀಯ ಉಪಾಧ್ಯಕ್ಷರಾದ ಶ್ರೀ ಈಶ್ವರ್ ಖಂಡ್ರೆ ಅವರೇ, ರಾಜ್ಯಾಧ್ಯಕ್ಷರಾದಂತಹ ಶಂಕರ್ ಬಿದ್ರಿ ಅವರೇ, ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರೇ, ಶ್ರೀ ಬಸವರಾಜ ಬೊಮ್ಮಾಯಿ ಅವರೇ, ನಮ್ಮ ಸಮಾಜದ ಗಣ್ಯರು ವೇದಿಕೆ ಮೇಲೆ ಅನೇಕರಿದ್ದಾರೆ. ಮಹಾಜನತೆಯೇ, ಸಭೆ ರಂಭಾಪುರಿ ಜಗದ್ಗುರುಗಳ ಆಶೀರ್ವಚನವನ್ನ ಮಂತ್ರಮುಗ್ಧವಾಗಿ ನೀವೆಲ್ಲರೂ ಕೂಡ ಆಲಿಸಿದ್ದೀರಿ. ಅದೇನೋ ಅವರ ಆಶೀರ್ವಚನ, ಅವರು ಅಂದ್ರೆ ಏನೋ ಆಕರ್ಷಣೆ ಬಹಳ ಇದ್ದಂಗೆ ಕಾಣಿಸ್ತಿದೆ. ಅದಕ್ಕಾಗಿ ನೀವೆಲ್ಲ ಒಂದೇ ಒಂದು ಸೂಜಿ ಬಿದ್ರೂ ಕೂಡ ಸಪ್ಪಳಾಗದಾರದ ರೀತಿ ಒಳಗೆ ಅಷ್ಟು ನೀವು ಚೆನ್ನಾಗಿ ಆಶೀರ್ವಚನವನ್ನ ಆಲಿಸಿದ್ದೀರ. ನಮಗೆ ಕೊನೆ ಕೊಟ್ಟಿದ್ದಾರೆ. ನನಗೆ ಮೊದಲು ಕೊಟ್ಟಿದ್ರೆ ಚೆನ್ನಾಗಿತ್ತೇನೋ. ಆದ್ರೆ ವೀರಶೈವ ಮಹಾಸಭೆ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯವರು ಒಬ್ಬರು ಸ್ಥಳೀಯ ಪ್ರಮುಖ ಮಠಾಧೀಶರು ಆ ಶ್ರೀಗಳವರಿಗೆ ಕೊನೆ ಕೊಡ್ರಿ ಅನ್ನುವಂತ ಗೌರವವನ್ನ ಕೊಟ್ಟು ನಮಗೆ ಈಗ ಆಶೀರ್ವಚನಕ್ಕೆ ಕೊಟ್ಟಿದ್ದಾರೆ. ಆದ್ರೆ ತಾವೆಲ್ಲ ನಮ್ಮ ದಿಂಗಾಲೇಶ್ವರ ಶ್ರೀಗಳು 7 ಗಂಟೆ ಪ್ರಸಾದ ಅಂತ ಹೇಳಿದ್ರಲ್ಲ, ಅದಕ್ಕೆ 7 ಗಂಟೆ ಆಯ್ತು, ಪ್ರಸಾದಕ್ಕೆ ಹೊರಟು ಬಿಟ್ಟಿದ್ದಾರೆ ಎಲ್ಲರೂ ಕೂಡ. 2 ಮಾತು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭೆಯವರು ಏಕತಾ ಸಮಾವೇಶವನ್ನ ಇಲ್ಲಿ ಏರ್ಪಡಿಸಿದ್ದಾರೆ. ಆ ಮಹಾಸಭೆಯ ಅಡಿಯಲ್ಲಿ ಈ ಏಕತಾ ಸಮಾವೇಶ ನಡೆದಿದೆ. ಬಹುಶಃ ಪಂಚಪೀಠದ ಜಗದ್ಗುರುಗಳು ಎಲ್ಲಿಯಾದ್ರೂ ಫಂಕ್ಷನ್ಗಳು ನಡೆದ್ರೆ ವೇದಿಕೆ ಹತ್ರನೇ ಅವ್ರ ಕಾರ್ ಹೋಗಿ ನಿಲ್ತಾವ. ಆದ್ರೆ ಇಲ್ಲಿ 3000 ಮಠದಿಂದ ನೆಹರು ಕ್ರೀಡಾಂಗಣದವರೆಗೆ ಅವ್ರು ನಡ್ಕೊಂಡು ಬಂದ್ರಲ್ಲ ಪಾದಚಾರಿಗಳಾಗಿ. ಯಾಕೆ ಅಂತಂದ್ರೆ ವೀರಶೈವ ಲಿಂಗಾಯತ ಏಕತೆಗಾಗಿ ಅವರು ಅಲ್ಲಿಂದ ಇಲ್ಲಿವರೆಗೆ ನಡ್ಕೊಂಡು ಬಂದಿದ್ದಾರೆ. ರಂಭಾಪುರಿ ಜಗದ್ಗುರುಗಳು ಇನ್ನೊಂದು ಮಾತು ಹೇಳಿದ್ರು ಆಶೀರ್ವಚನದಲ್ಲಿ, ನಾವೆಲ್ಲ ಇಲ್ಲಿ ಸಮಾನವಾಗಿ ಕೂತ್ಕೊಂಡಿದ್ದೇವೆ ಅಂತ. ಈ ಸಮಾಜದ ವೀರಶೈವ ಲಿಂಗಾಯತ ಸಮಾಜದ ಏಕತೆಗಾಗಿ ನಾವು ಸಮಾನವಾಗಿ ಕೂತ್ಕೊಳ್ಳಿಕ್ಕೂ ಕೂಡ ಹಿಂದೇಟು ಹಾಕೋದಿಲ್ಲ ಅನ್ನುವಂತ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ನಾವು ತುಂಬಾ ಗೌರವಿಸಿದ್ದೇವೆ. ಪಂಚಪೀಠಾಧೀಶ್ವರರು 3000 ಮಠಕ್ಕೆ ಆಗಮಿಸಿದಾಗ ಅವರನ್ನ ಪುಷ್ಪದಿಂದ ಅಲಂಕರಿಸಿ ವೇದಿಕೆ ಮೇಲೆ ಕುಳ್ಳಿರಿಸಿ ನಾವು ತುಂಬಾ ಗೌರವವನ್ನ ಕೊಟ್ಟಿದ್ದೇವೆ. ಯಾಕೆ ಅಂತಂದ್ರೆ ವೀರಶೈವ ಲಿಂಗಾಯತ ಮಹಾಸಭೆಯ ಏಕತೆಗಾಗಿ, ಏಕತಾ ಸಮಾವೇಶಕ್ಕಾಗಿ ಆಗಮಿಸಿರುವ ಪೂಜ್ಯರು ಜಗದ್ಗುರುಗಳು ಶ್ರೀಮಠಕ್ಕೆ ಆಗಮಿಸಿದಾಗ ನಾವರಿಗೆ ಆ ರೀತಿ ಗೌರವಿಸಿ ಸಂತೋಷ ಪಡಬೇಕು ಅನ್ನೋ ವಿಚಾರದಿಂದ ಆ ರೀತಿ ಗೌರವಿಸಿದ್ದೇವೆ. ಇವತ್ತದನ್ನ ಅವರು ಜಗದ್ಗುರುಗಳದನ್ನ ನೆನಪಿಸ್ಕೊಂಡ್ರು. ನಿಜವಾಗ್ಲೂ ಕೂಡ ಹಾನಗಲ್ ಕುಮಾರ ಮಹಾಶಿವಗಳವರು ಸಮಾಜ ಅನ್ನುವಂತ ಒಂದು ಶಬ್ದ ಇದೆಯಲ್ಲ, ಈ ಸಮಾಜ ಸೇವೆ ಅನ್ನುವ ಶಬ್ದಕ್ಕೆ ಬಹುಶಃ ನಮ್ಮ ನಾಡಿನಲ್ಲಿ ಯಾರಾದರೂ ಬಹಳ ಮಹತ್ವವನ್ನ ಕೊಟ್ಟಿದ್ದಿದ್ರೆ ಅದು ಹಾನಗಲ್ ಕುಮಾರಸ್ವಾಮಿಗಳು ಮಾತ್ರ. ಅವರು ತಮ್ಮ ದೇಹವನ್ನ ತ್ಯಾಗ ಮಾಡೋ ಸಮಯದಲ್ಲಿ ಒಂದು ಮಾತು ಹೇಳ್ತಾರೆ, ನಾನು ಮತ್ತೆ ಹುಟ್ಟಿ ಬರ್ತೇನೆ, ಯಾಕಂದ್ರೆ ಈ ಸಮಾಜ ಸೇವೆ ಮಾಡೋ ಸಲುವಾಗಿ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಹೇಳ್ತಾರೆ. ಅಂತಹ ಶ್ರೀಗಳವರು ಎಂಥ ಅದ್ಭುತವಾದ ದೂರದೃಷ್ಟಿ ಇಟ್ಟುಕೊಂಡು ನಮ್ಮ ಇಡೀ ಭಾರತ ದೇಶದಲ್ಲೇನೆ ಸಾಮಾಜಿಕವಾದ ಒಂದು ಸಂಘಟನೆ ಅನ್ನೋದು ಇರಲಿಲ್ವೋ ಆ ಸಮಯದಲ್ಲಿ ವೀರಶೈವ ಲಿಂಗಾಯತರಿಗೆ ಒಂದು ಸಾಂಘಿಕವಾದ ಒಂದು ಸಂಘಟನೆ ಇರಬೇಕು ಅಂತೇಳಿ ಸ್ಥಾಪನೆ ಮಾಡಿದ್ರಲ್ಲ, ಬಹುಶಃ ಆ ಪುಣ್ಯಾತ್ಮನ ದೂರದೃಷ್ಟಿ ಎಷ್ಟು ಅದ್ಭುತವಾದಂಥದ್ದು. ಆದ್ದರಿಂದ ಸಮಾಜ ಯಾರಾದ್ರೂ ಪ್ರೀತಿಸೋರಿದ್ರೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರ ಹಾಗೆ ಪ್ರೀತಿಸಬೇಕು. ಒಂದು ಸಾರಿ ಬಳ್ಳಾರಿನಲ್ಲೇನೆ
ವೀರಶೈವರಲ್ಲಿ ಸ್ವಲ್ಪ ಒಡಕು ಹುಟ್ಟಿದಾಗ ಅಲ್ಲಿಗೆ ದಯಮಾಡಿಸಿ 3 ದಿವಸ ಉಪವಾಸ ಮಾಡ್ತಾರೆ. ಆ ಸಮಾಜವನ್ನ ಕೂಡಿಸ್ತಾರೆ. ಒಡಕಾಗಿದ್ದ ಸಮಾಜವನ್ನ ಕೂಡಿಸ್ಬೇಕು ಅಂತೇಳಿ ಉಪವಾಸ ಮಾಡಿದಂತ ಸ್ವಾಮಿ ಹಾಂಗಲ್ ಕುಮಾರಸ್ವಾಮಿ. ಆದ್ದರಿಂದ ಸಮಾಜ ಅನ್ನೋದು ಎಷ್ಟು ಬಹಳ ಮಹತ್ವದ್ದು. ವ್ಯಕ್ತಿಗಿಂತ ಸಮಷ್ಟಿ ದೊಡ್ಡದು. ವ್ಯಕ್ತಿಗತವಾದ ಬದುಕು ಅದನ್ನ ಪ್ರಕೃತಿಯೂ ಕೂಡ ಪ್ರೀತಿಸೋದಿಲ್ಲ. ಯಾವಲ್ಲಿ ಸಮಷ್ಟಿಗತವಾದ ಬದುಕಿದೆಯಲ್ಲ ಅದನ್ನ ಪ್ರಕೃತಿ ಪ್ರೀತಿಸ್ತಿದೆ, ಬೇರೆ ಭಾಷೆಯವರು ಪ್ರೀತಿಸ್ತಾರೆ, ಬೇರೆ ನಾಡು ಪ್ರೀತಿಸ್ತಿದೆ, ಇಡೀ ಜಗತ್ತೇ ಪ್ರೀತಿಸ್ತಿದೆ. ಹೀಗಾಗಿ ಈ ಸಮಾಜ ಸೇವೆಯಲ್ಲಿ ಸಮಷ್ಟಿ ಬದುಕಿದೆ. ಇಂತಹ ಒಂದು ಪ್ರಜ್ಞೆಯನ್ನ ಒಂದು ಸಮಾಜಕ್ಕೆ ಬೆಳೆಸಬೇಕು, ಇಂತಹ ಸಮಾಜವನ್ನ ಬೆಳೆಸಬೇಕು ಅನ್ನುವ ದೂರದೃಷ್ಟಿ ಇಟ್ಟುಕೊಂಡು ಇಂಥ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನ ಕಟ್ಟಿದ ಶ್ರೀಗಳವರ ಆಶಯಕ್ಕೆ ನಾವ್ಯಾರೂ ಕೂಡ ವಿರುದ್ಧವಾಗಿ ನಡ್ಕೊಳ್ಳುವ ಕೆಲಸವನ್ನ ಮಾಡಬಾರದು. ಇವತ್ತು ಕುಮಾರಶಿವಯೋಗಿಗಳವರು ವೀರಶೈವ ಲಿಂಗಾಯತ ಇದು ಎರಡೂ ಕೂಡ ಒಂದು ಅನ್ನೋದನ್ನ ಹೇಳಿದಂಥವರು. ನಮ್ಮ ಖಂಡ್ರೆಯವರು ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ಕಾರ್ಯಾಧ್ಯಕ್ಷರು ಮಾತಾಡಿದ್ರು. ಏನು ಅಂದ್ರೆ ಅಷ್ಟಾವರಣ, ಪಂಚಾಚಾರ ಮತ್ತು ಷಡ್ಸ್ಥಲ ಇವು ಮೂರೂ ಕೂಡ ವೀರಶೈವರು ಆಚರಿಸ್ತಾರೆ, ಲಿಂಗಾಯತರು ಆಚರಿಸ್ತಾರೆ. ಇಷ್ಟು ಸಾಕು. ವೀರಶೈವ ಲಿಂಗಾಯತ ಬೇರೆ ಬೇರೆ ಅಲ್ಲ ಅಂತ ಹೇಳೋಕೆ ಅಲ್ಲ. ಇವಕ್ಕೆಲ್ಲ ವೇದ ಆಗಮ ಉಪನಿಷತ್ತುಗಳನ್ನು ಹೇಳುವಂತ ಅವಶ್ಯಕತೆ ಇಲ್ಲ. ಆದ್ದರಿಂದ ಇವು ಮೂರನ್ನು ಕೂಡ ಅವರು ಆಚರಣೆ ಮಾಡ್ತಾರೆ. ಲಿಂಗಾಯತ ಅನ್ನೋರು, ವೀರಶೈವ ಅನ್ನೋರು ಕೂಡ ಆಚರಣೆ ಮಾಡ್ತಾರೆ. ಆದ್ದರಿಂದ ಈ ಎರಡೂ ಕೂಡ ಶಬ್ದ ಇವು ಪರ್ಯಾಯ ಶಬ್ದಗಳು ಅನ್ನೋ ಅರ್ಥದಲ್ಲಿ ನಾವು ಅವುಗಳನ್ನು ಸ್ವೀಕರಿಸಿ ಈ ಸಾಮಾಜಿಕ ಸಂಘಟನೆಗೆ ಆ ಶಬ್ದಗಳನ್ನು ಉಪಯೋಗಿಸ್ಕೋಬೇಕು. ಸಾಮಾಜಿಕ ವಿಘಟನೆಗೆ ಅದನ್ನ ಬಳಸಬಾರದು ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆದ್ದರಿಂದ ಇಂತಹ ಒಂದು ಸಮಾವೇಶ, ಏಕತಾ ಸಮಾವೇಶ ಏನಾಗಿದೆ, ಇದು ಅತ್ಯಂತ ಪ್ರಸಕ್ತವಾದಂತಹ ಒಂದು ಸನ್ನಿವೇಶದಲ್ಲಿ ಆಗಿರ್ತಕ್ಕಂಥದ್ದು. ಮುಂದೆಯೂ ಕೂಡ ಇಂಥ ಸಮಾವೇಶಗಳು ನಡಿಬೇಕು ಅಂತ ಆಶಯವನ್ನು ವ್ಯಕ್ತಪಡಿಸಿ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಅಖಿಲ ಭಾರತ ವೀರಶೈವ ಮಹಾಸಭೆಯವರು ಈಗಾಗ್ಲೇನೆ ಅವ್ರೇನು ಸಂದೇಶ ಕೊಡಬೇಕಾಗಿತ್ತು ಈ ನಾಡಿಗೆ ಈ ಸಂದರ್ಭದಲ್ಲಿ ಅಂದ್ರೆ, ಧರ್ಮದ ಕಾಲಂನಲ್ಲಿ ಇತರೆ ಅಂತ ಏನಿರ್ತದೆ ಅಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು. ಜಾತಿ ಕಾಲಂನಲ್ಲಿ ಲಿಂಗಾಯತ ಅಥವಾ ವೀರಶೈವ ಅಂತ ಬರೆಸ್ಬೇಕು. ಉಪಜಾತಿಯಲ್ಲಿ ನಿಮ್ಮ ಉಪಜಾತಿಯನ್ನು ನಮೂದಿಸಬೇಕು ಅಂತ ಅವರೇನು ಆದೇಶ ಕೊಟ್ಟಿದ್ರು. ಅದು ಸಾಕಾಗಿತ್ತು ಅಂತ ಎಷ್ಟೋ ಜನರಿಗೆ ಅನಿಸಿದೆ. ಅವ್ರು ಮಾತಾಡ್ತಾರೆ. ಆದ್ರೆ ಅಷ್ಟು ಸಾಕಾಗುವುದಿಲ್ಲ ಎನ್ನುವಂತಹ ಒಂದು ಕಲ್ಪನೆಯನ್ನ ನಮ್ಮ ಇವರು ಅಧ್ಯಕ್ಷರು ಬಿದರಿ ಅವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಇದು ಅಷ್ಟಕ್ಕೆ ಸಾಕಾಗೋದಿಲ್ಲ. ಆದ್ದರಿಂದ ಇದಕ್ಕೊಂದು ಸಮಾವೇಶ ಆಗ್ಬೇಕು ಅನ್ನುವಂತಹ ಕಲ್ಪನೆಯನ್ನ ಕೊಟ್ಟವರು ಬಹುಶಃ ನನಗನ್ಸಿದ ಮಟ್ಟಿಗೆ ನಮ್ಮ ಫಕೀರ ದಿಂಗಾಲೇಶ್ವರ ಸ್ವಾಮಿಗಳು ಎಲ್ಲ ವೀರಶೈವ ಮಹಾಸಭಾ ಪದಾಧಿಕಾರಿಗಳಿಗೆ ಭೇಟಿ ಮಾಡಿ ಅವರಿಗೆ ಒಂದು ಪ್ರೋತ್ಸಾಹಿಸಿದ್ರು ಅಂತ ಕಾಣಿಸ್ತದೆ. ಆ ನಿಟ್ಟಿನಲ್ಲಿ ನಾವಿಲ್ಲಿ ಬಂದಾಗ ಎಲ್ಲ ಜನ ಕೇಳ್ತಿದ್ರು, ಏನು ಅಂದ್ರೆ ಮೀಡಿಯಾದ ಪ್ರಿಂಟ್ ಮೀಡಿಯಾದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬರೇ ದಿಂಗಾಲೇಶ್ವರ ಸ್ವಾಮಿಗಳ ಹೆಸರು ಬರ್ತತಲ್ರಿ ಅಂತ ಕೆಲವರು ಕೇಳಿದ್ರು. ಮತ್ತ ಅವ್ರ ಶ್ರಮ ಮಾಡಿದಾರಪ್ಪ, ಅವ್ರ ಹೆಸರು ಬರ್ತಾ ಐತೆ ಅಂತ ಹೇಳಿದೆ ನಾನು. ಆದ್ರಿಂದ ಇಲ್ಲಿ ಪಂಚಾಚಾರ್ಯ ಜಗದ್ಗುರುಗಳನ್ನ, ನಮ್ಮನ್ನ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಬರುವಲ್ಲಿಯೂ ಕೂಡ ಅವರ ಪ್ರಯತ್ನ ಬಹಳ ದೊಡ್ಡದಿದೆ. ಇಷ್ಟು 1000 ಜನ ಏನು ಮಠಾಧೀಶರು, ಉಪಾಚಾರ್ಯರು ಎಲ್ಲರೂ ಕೂಡಿದಾರಲ್ಲ, ಅದಕ್ಕೂ ಅವರೇ ಕಾರಣರಾಗಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತೀವಿ. ಆದ್ರೆ ಇಂತಹ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಇವತ್ತೇನು ಆಯ್ಕೆಯಾಗಿ ಬಂದಂತಹ ಪದಾಧಿಕಾರಿಗಳಿದ್ದಾರೆ, ಖಂಡ್ರೆಯವರಿರ್ಬಹುದು, ಶಾಮ್ನೂರವರಿರ್ಬಹುದು, ಮತ್ತು ಶಂಕರ್ ಬಿದ್ರಿ ಅವರಿರ್ಬಹುದು, ಇವರೆಲ್ಲ ಬಹಳ ಪ್ರತಿಭಾನ್ವಿತ ಬುದ್ಧಿವಂತರಿದ್ದಾರೆ, ಸಾಮಾಜಿಕ ಕಳಕಳಿ ಇದ್ದಂಥವರಿದ್ದಾರೆ. ಅಂಥವರ ಒಂದು ನೇತೃತ್ವದಲ್ಲಿ ಈ ಸಮಾಜ ಒಂದು ನಿರ್ಣಾಯಕವಾದ
ಹಲವಾರು ಸಂದರ್ಭಗಳನ್ನ ನಿರ್ಣಾಯಕವಾದಂತ ಪಾತ್ರವನ್ನ ವಹಿಸೋದರಲ್ಲಿ ಎರಡು ಮಾತಿಲ್ಲ ಅಂತ ನನಗನ್ಸಿದೆ. ಆದ್ದರಿಂದ ಅಂಥ ಒಂದು ಕಾರ್ಯವನ್ನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮಾಡುವಂತಾಗ್ಲಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ, ಈ ಸಭೆ ತುಂಬಾ ಚೆನ್ನಾಗಿ ನಡೀತು. ನಮ್ಮ ಸಮಾಜ ಬಾಂಧವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಅವರ ನಿರ್ದೇಶನದಂತೆ ನಾವೆಲ್ಲ ನಡೆಯಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಆಶೀರ್ವಚನಕ್ಕೆ ಮಂಗಲವನ್ನ ಹೇಳ್ತಾ ಇದ್ದೀವಿ.